ರೂಪಾಯಿಗೆ ಮಾಂಸವನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ 700-800 ರೂಪಾಯಿಗೆ 700-800 ರೂಪಾಯಿಗೆ ನಾವು ಕೊಡ್ತಾ ಇದ್ದೀರಿ ಮಾಂಸವನ್ನ ರೆಸ್ಟೋರೆಂಟ್ಗೆ. ಆದ್ರೆ ಇವರು ಅಬ್ದುಲ್ ರಜಾಕ್ ಅವರು ಒಂದು 5-6 ಜನ ಸೇರ್ಕೊಂಡು ಇವರು ರಾಜಸ್ಥಾನದಿಂದ ನಾಯಿ ಮಾಂಸವನ್ನ ತರಿಸಿ ಇದು ಕುರಿ ಮಾಂಸ ಅಂತ ನಂಬಿಸಿ ಇಲ್ಲಿ ವ್ಯಾಪಾರವನ್ನ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದರಿಂದ ತೀವ್ರ ಸಂಕಷ್ಟ ಆಯಿತು ಮತ್ತು ಅನುಮಾನ ಕೂಡ ಉಂಟಾಯಿತು. ಹೌದು, ನಾನು ಸದ್ಯದ ಪರಿಸ್ಥಿತಿ ಇರೋದ್ರಿಂದ ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಯಾಕಂದ್ರೆ ಈಗ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಆ ಒಂದು ಪಾರ್ಸಲ್ಗಳ ಓನರ್ ಆಗಿರ್ತಕ್ಕಂಥ ಅಬ್ದುಲ್ ರಜಾಕ್ ಅವರ ಬಳಿ ಮಾಹಿತಿಯನ್ನ ಪಡೆತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದು ರೈಲ್ವೆ ಇಲಾಖೆಯಿಂದ ಬಂದಿದ್ದ ಮಾಡ್ತಾ ಇರುವಂತದ್ದು. ಸೊ ಅದಕ್ಕೆ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಇದು ಬೇರೆ ರೀತಿಯ ತಳಿ ಆಗಿರೋದ್ರಿಂದ ರಾಜಸ್ಥಾನದಲ್ಲಿ ಬೆಳೆದ ತಳಿಯಿಂದ ವ್ಯತ್ಯಾಸಗಳಿರುತ್ತೆ. ಸೊ ಬಾಲ ಆ ರೀತಿ ಬಂದಿರೋದ್ರಿಂದಲೇ ಅದು ನಾಯಿ ಮಾಂಸ ಅಂತ ಹೇಳೋಕೆ ಸಾಧ್ಯ ಇಲ್ಲ. ನಾವು ಕಾನೂನುಬದ್ಧವಾಗಿ ಪರ್ಮಿಷನ್ ಅನ್ನು ತಗೊಂಡು ಅಗತ್ಯ ದಾಖಲೆಗಳ ಮೂಲಕ ನಾವು ಪಾರ್ಸಲ್ ಅನ್ನ ತೆಗೆದುಕೊಳ್ತಾ ಇದೀವಿ. ಇದು ಯಾವಾಗ್ಲೂ ಕೂಡ ನಡೀತಾ ಇರುತ್ತೆ. ಸೊ ಇದನ್ನ ಹಿಂದೂ ಪರ ಸಂಘಟನೆಗಳಾದಂತಹ ಪುನೀತ್ ಕೆರೆಹಳ್ಳಿ ಅವರು ಏನೋ ಒಂದು ಆಮಿಷವನ್ನು ಹೊಡೆದ್ರು, ಒಂದು ಲಂಚವನ್ನ ಕೇಳಿದ್ರು, ಆದ್ರಿಂದ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಕೂಡ ಅವರು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಈಗ ಸದ್ಯಕ್ಕೆ ಸ್ಥಳೀಯ ಪೊಲೀಸರು, ಆಹಾರ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲಾ ಪಾರ್ಸಲ್ಗಳನ್ನು ಚೆಕ್ ಮಾಡಬೇಕು ಅಂತಕ್ಕಂಥ ಆಗ್ರಹ ಈಗ ಕೇಳಿ ಬರ್ತದೆ. ಯಾಕಂದ್ರೆ ಬರೀ 1-2 ಬಾಕ್ಸ್ ಗಳನ್ನ ಚೆಕ್ ಮಾಡಿ ಬಿಟ್ಬಿಡೋದಲ್ಲ, ಎಲ್ಲಾ ಬಾಕ್ಸ್ ಗಳನ್ನು ಕೂಡ ಚೆಕ್ ಮಾಡಿದ್ರೆ ಮಾತ್ರ ಇಲ್ಲೇ ಆಗಿರ್ತಕ್ಕಂಥ ಸತ್ಯಾಂಶ ಕಂಡು ಬರುತ್ತೆ. ಇದು ಯಾವ ಮಾಂಸ, ಇಲ್ಲಿ ಸದ್ಯದ ಪರಿಸ್ಥಿತಿ ಈ ರೀತಿ ಇರುವಂತದ್ದು. ಕಂಪ್ಲೇಂಟ್ ಯಾರು ಇಲ್ಲ ಸರ್ ಇಲ್ಲಿ ಸರ್ಜಿ, ಕಂಪ್ಲೇಂಟ್ ಯಾರು ಇಲ್ಲ ಸರ್ಜಿ. ಫೋಟೋರು ಬಂದಿದ್ದೀರಾ, ಒಂದು ಸ್ಯಾಂಪಲ್ ಕೊಡ್ತೀನಿ, ತಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಸ್ವಲ್ಪ ಹಿಂದೆ ಮಾಡೋಣ, ಮುಂದೆ ಬರ್ತೀನಿ. ಕೆಲಸ ಮಾಡಕ್ ಬಿಡ್ರಯ್ಯ, ಏನಪ್ಪ ನಿಮ್ ಕೈ ಬರ್ರಪ್ಪ, ಇಲ್ಲಿ ನಾವು ಕೆಲಸ ಮಾಡ್ತೀವಿ. ಮಾತಾಡಿದ್ರು ರಂಜು, ಹುಷಾರಿ ಕಡೆ ಬರ್ರಿ ಹೇಳ್ತೀನಿ. ಹುಷಾರ್ ಕಮ್ಮ ಬರ್ರ ಆ ಕಡೆ ಬರ್ರ. ಮಾಂಸ ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಅದ್ರೊಳಗೆ ಐಸ್ ಕ್ಯೂಬ್ ಹಾಕ್ಬೋದಾ ಲೀಗಲಿ? ಸರ್ ನಾನು ಅದಕ್ಕೆ ಕೇಳ್ತಿಲ್ಲ, ಮಾಂಸದೊಳಗಡೆ ಐಸ್ ಕ್ಯೂಬ್ ಹಾಕ್ಬೋದಾ? ಈ ರೀತಿ ಪ್ಯಾಕ್ ಮಾಡ್ಬೋದಾ? ಸರ್ ನಾಯಿ ಮಾಂಸ ಬಿಟ್ಬಿಡಿ, ಪ್ಯಾಕ್ ಆ ರೀತಿ ಮಾಡ್ಬೋದಾ ಮಾಂಸನ? ಅವ್ರ ಹತ್ರ ಏನಾದ್ರು ನಿಮಗೆ ಆಹಾರ ಇಲಾಖೆಯಲ್ಲಿ ಈ ರೀತಿ ರಫ್ತು ಮಾಡೋದಕ್ಕೆ ಅವಕಾಶ ಇದೆಯಾ? ಸೀಸ್ ಮಾಡಿ ಸರ್, ಅದನ್ನ ಪ್ರಾಡಕ್ಟ್ ಸೀಸ್ ಮಾಡಿ, ಪ್ರಾಡಕ್ಟ್ ಸೀಸ್ ಮಾಡಿ ಸರ್, ಅವ್ರಿಗೆ ಸೀಸ್ ಮಾಡಿ ಎಲ್ಲ ಮಾಡ್ತೀವಿ. ಆಯ್ತಾ? ಅದೇನಿದೆ ಮಾಡ್ತೀವಿ ನಾವು. ನೀವು ಸ್ಟೇಷನ್ ಅಲ್ಲಿ ಸ್ಯಾಂಪಲ್ ತಗಲಿ, ಸುಮ್ಮನೆ ಕೆಲಸ ಮಾಡ್ಕೊಳ್ಳಿ, ಸುಮ್ಮನೆ ರಜಾಕ ಆ ಬಾಕ್ಸ್ ತೆಗೀರಿ. ಅದಾದ ಹಿಂದದು ಅದಲ್ಲ, ಕೆಳಗಡೆ ಓಪನ್ ಮಾಡ್ರಿ.
ಸರ್ ಅದು ಓಪನ್ ಮಾಡಿದ್ಮೇಲೆ ನಾನು ಕೇಳ್ತಿರೋದು ಸರ್ ಬರೀ ನ್ಯೂಟ್ರಿಷನ್ ಮಾತ್ರ ಅಲ್ಲ, ಬಾಕ್ಸ್ ಪ್ಯಾಕಿಂಗು ಕರೆಕ್ಟ್ ಇದೆಯಾ, ಅದ್ರಲ್ಲಿ ಐಸ್ ಕ್ಯೂಬ್ ಹಾಕಿರೋದು ಕರೆಕ್ಟ್ ಇದೆಯಾ, ಎಲ್ಲ ಚೆಕ್ ಮಾಡ್ಕೊಳ್ಳಿ ಸರ್, ಯಾವುದೋ ಒಂದು ವಿಚಾರ ಅಲ್ಲ. ಆಯ್ತು, ಅದೆಲ್ಲ ಮಾಜೂರು ಯಾವ ಬಾಕ್ಸು ಕೆಳಗಡೆ ದೂರ ಇರ್ರಿ ಸರ. ಪಾಟ್ ಮಾಡ್ತೀವಿ ಕಂಟೆಂಟು. ಈಗ ಮಟನ್ ಅಂದ್ರೆ ಮಟನ್ನೇ ತಗೊಂಡು ಮಟನ್ ತಗೋ, ನನ್ನ ಮಾತುಗಳು. ಅದು ಬೋಟಿಯಪ್ಪ, ಅದು ಬೋಟಿ. ಈ ಮಟನ್ ಇದರಲ್ಲೇ ಕೊಡಪ್ಪ. ಓಕೆ, ಬೋಟಿ ಬಂದಿರೋದು ಬೋಟಿ ಕಲೀಜ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.